ಬಾಲ್ಕಿಯಲ್ಲಿ ಸರ್ವಧರ್ಮೀಯರ ಸಮ್ಮುಖದಲ್ಲಿ ಅದ್ದೂರಿ ಶಿವ ಜಯಂತಿ ಆಚರಣೆಗೆ ನಿರ್ಧಾರ. ಬಾಲ್ಕಿ ಪಟ್ಟಣದಲ್ಲಿ ಫೆಬ್ರವರಿ 19ರಂದು ನಡೆಯಲಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಸಾರ್ವಜನಿಕ ಸಕಲ ಮರಾಠ ಸಮಿತಿಯ ವತಿಯಿಂದ ಎಲ್ಲಾ ಸಮಾಜದ ಜನರನ್ನು ಒಗ್ಗೂಡಿಸಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಗುರುವಾರ ಪಟ್ಟಣದ ಬಾಲ್ಕೇಶ್ವರ ಮಂದಿರದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮುಖಂಡರು ಈ ಕುರಿತು ಮಾಹಿತಿ ಹಂಚಿಕೊಂಡರು. ವರದಿಯ ಮುಖ್ಯಾಂಶಗಳು. ಸೌಹಾರ್ದಯುತ ಆಚರಣೆ. ಕಳೆದ ವರ್ಷದ ಕಹಿ ಘಟನೆಗಳನ್ನು ಮರೆತು ಈ ಬಾರಿ ಸಕಲ ಹಿಂದೂ ಸಮಾಜದ ಬಂಧುಗಳನ್ನು ಆಹ್ವಾನಿಸಿ ಒಗ್ಗಟ್ಟಿನಿಂದ ಜಯಂತಿ ಆಚರಿಸಲಾಗುವುದೆಂದು ಮುಖಂಡ ಅನಿಲ್ ಕುಮಾರ್ ಬಿ ಸಿಂಧೆ ತಿಳಿಸಿದರು. ಪಕ್ಷಾತೀತ ವೇದಿಕೆ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಗುಂಡೇರಾವ್ ಶಿಡೋಳೆ ಮಾತನಾಡಿ, ಈ ಬಾರಿ ಜಯಂತಿಯಲ್ಲಿ ಎಲ್ಲಾ ಧರ್ಮಗುರುಗಳನ್ನ ಹಾಗೂ ಪಕ್ಷಾತೀತವಾಗಿ ಎಲ್ಲಾ ರಾಜಕೀಯ ಮುಖಂಡರನ್ನು ಒಂದೇ ವೇದಿಕೆಗೆ ಆಹ್ವಾನಿಸಲಾಗುವುದು ಎಂದರು. ಬಹುಜನರ ಹಬ್ಬ. ಶಿವಾಜಿ ಮಹಾರಾಜರು ಕೇವಲ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಅವರು ಇಡೀ ಹಿಂದೂ ಸಮಾಜದ ಆಸ್ತಿ. ಹೀಗಾಗಿ ಎಲ್ಲರನ್ನೂ ಒಳಗೊಂಡು ಈ ಉತ್ಸವ ನಡೆಯಲಿದೆ ಎಂದು ಹಿರಿಯ ಮುಖಂಡ ನಾಮದೇವರಾವ್ ಪವಾರ್ ಅಭಿಪ್ರಾಯಪಟ್ಟರು. ನೂತನ ಅಧ್ಯಕ್ಷರ ಆಯ್ಕೆ. ಸಮಾಜದ ಒಮ್ಮತದ ಮೇರೆಗೆ ಯುವ ಮುಖಂಡ ಡಾಕ್ಟರ್ ಗುಂಡೇರಾವ್ ಶಿಡೋಳೆ ಅವರನ್ನ ಆಚರಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಕಿಶನ್ ರಾವ್ ಪಾಟೀಲ್ ಇಂಚೋರಕರ ತಿಳಿಸಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಪ್ರಮುಖರು. ಸಭೆಯಲ್ಲಿ ದಿಗಂಬರ್ ರಾವ್ ಮಾನಕಾರಿ, ನ್ಯಾಯವಾದಿ ರಾಹುಲ್ ಸಾವಳಿ, ರಾಜಕುಮಾರ್ ಭೋಸ್ಲೆ, ಡಾಕ್ಟರ್ ಉದ್ಭವ ಕನಸೆ, ಪುರಸಭೆ ಸದಸ್ಯ ಪಾಂಡುರಂಗ ಕನಸೆ, ಡಿಜಿ ಜಗತಾಪ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿದರು. ದಕಾಯನಂದರ ಸೂರ್ಯವಂಶಿ, ಯಶವಂತ್ ಭೋಸ್ಲೆ, ಅಹುರಾಜ ಪವಾರ್, ಪ್ರತಾಪ್ ಪಾಟೀಲ, ದಿಗಂಬರ್ ರಾವ್ ಜಗತಾಪ, ವೆಂಕಟ್ ತಗರಕೇಡಿ, ದತ್ತಾ ಸಾವ್ರಿ, ಕೃಷ್ಣ ಪಾಟೀಲ, ಆರ್ಕೆ ವಿಜಯ್ ಕುಮಾರ್, ವೆಂಕಟ್ ಬಿರಾದಾರ್ ಹಾಗೂ ಇತರೆ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ವರದಿ ಸಂತೋಷ್ ಬೇಲೂರಿ, ಜೆಬಿ ನ್ಯೂಸ್ ಕನ್ನಡ, ಬಾಲ್ಕಿ. एक मत से सबके सहमत से बन रही है ये जो कमेटी इस बार बनी, भले वो डॉक्टर साहब हो, हमारे अभी जो गुंडेराव साहब जी को अध्यक्ष बनाया है, हमारे वकील साहब सावड़े जी को उपाध्यक्ष बनाया है, ये सब 300-400 लोग मिलके ये टीम बनाई गई है. इस बार ये कोशिश की जा रही है कि किसी में मतभेद नहीं होना चाहिए. छोटी छोटी बातों पे मतभेद होता है, फिर बाद में जयंती ऐसा लगता है कि कुछ गलत हो गया, लेकिन ऐसा उम्मीद है कि इस बार सब एकजुट एक मिलके होने वाला है. सब तरुण मंडल है हमारे यहाँ के, हम लोग सीनियर लोग थोड़ा साइड में है और तरुण पीढ़ी जो हमारी है समाज की बोलो या पूरा यहाँ के लोग, ये सब 19 तारीख को है. तो बहुत अच्छी तरह से होने वाली है और आप सबका हम साथ प्रार्थना करते हैं, आप सब हमको इस शिव जयंती में हमको साथ दें और कुछ अगर हमसे कुछ छोटी मोटी गलती हो तो हमको उसके बारे में भी राय दे कि किस तरह से सीधी की जा सकती है. इतना मैं ಈ ವರ್ಷ ಬಾಲ್ಕಿ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿಯ ಪ್ರೆಸಿಡೆಂಟ್ ಆಗಿ ನೇಮಕಾತಿ ಮಾಡಿದ್ದಾರೆ. ಸೊ ಈ ವರ್ಷ 396ನೇ ಜಯಂತಿ ಉತ್ಸವ ನಾವು ಆಚರಿಸುತ್ತಿದ್ದೇವೆ. ಈ ಜಯಂತಿಯ ವಿಶೇಷವೇನೆಂದರೆ ನಮ್ಮ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಬಾಲ್ಕಿಯ ಎಲ್ಲ ಜನತೆಯ ಎಲ್ಲ ಪರಿಶಿಷ್ಟ ಜಾತಿ ಎಲ್ಲ ಧರ್ಮಗಳಿಗೆ ಒಕ್ಕೂಟವಾಗಿ ತರುವ ನಮ್ಮ ಧ್ಯೇಯ ಇದೆ. ಸೊ ಇದೇ ವರ್ಷದಿಂದ ನಾವು ಏನಾದರೂ ಬೆಂಚ್ ಮಾರ್ಕ್ ಸೆಟ್ ಮಾಡಿ ನಮ್ಮ ಭವಿಷ್ಯದ ಪೀಳಿಗೆಗಳಿಗೆ ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು. ಮತ್ತು ಇದರಲ್ಲಿ ನಾನು ಆಹ್ವಾನ ಮಾಡ್ತೇನೆ, ಎಲ್ಲರೂ ತಮ್ಮ ತಮ್ಮ ಕಲ್ಚರಲ್ ಡ್ರೆಸ್ ಎಲ್ಲ ಯೂನಿಫಾರ್ಮ್. ಈ ಸಲ ಏನೋ ಚೇಂಜಸ್ ಜಯಂತಿ ನೋಡ್ಬೋದು ಕನಸನ್ನು ಇಟ್ಕೊಂಡಿದ್ದಾರೆ. ಆ ಕನಸನ್ನು ನನಸೋದು ಮಾಡಿ ತೋರಿಸ್ತೀವಿ. ಯುವಕರು ಎಲ್ಲರೂ ನಾವು 9 ದಿನ ಎಷ್ಟು ಇವತ್ತು 8 ತಾರೀಕು ಅದ, 15 ದಿನ ನಾವು ನಿನ್ನ ಜೊತೆ ಇದ್ದು ಈ ಕಾರ್ಯಕ್ರಮವನ್ನು ಹ್ಯಾಂಗೆ ಮಾಡಬೇಕು ಹ್ಯಾಂಗಿಲ್ಲ ಅವ್ರು ಕೂಡ ಸಾಯಿಸ್ತಕ್ಕ ಅದು ಕೂಡ ಇರೋ ಕಾರ್ಯಕ್ರಮ ಆಗಿ ಮುಗಿಸ್ತಕ್ಕ ಅವ್ರ ಜೊತೆ ನಾವು ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ತೋರಿಸ್ತೀವಿ ಅಂತ ನಾ ಈಗ ನಿಮ್ಮ ಮುಖಾಂತರ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.